ಮಾಂತ್ರಿಕ ತಟ್ಟೆ, ನನಗೆ ಎಲ್ರನ್ನ ಸರಿ ಮಾಡೋ ಹಾಗೆ ಫಲನ ಕೊಡು ಈಗ. ತಕ್ಷಣ ಆ ತಟ್ಟೆಯಲ್ಲಿ ತುಂಬಾ ಹಣ್ಣುಗಳು ಪ್ರತ್ಯಕ್ಷ ಆಗ್ತವೆ. ತಕ್ಷಣ ಗೋಲ್ಡಿ ಒಂದೊಂದು ಹಣ್ಣಾಗಿ ಎತ್ಕೊಂಡೋಗಿ ಆ ಮಕ್ಕಳಿಗೆ ಕೊಟ್ಬಿಡುತ್ತೆ. ಆ ಮಕ್ಕಳು ಆ ಹಣ್ಣನ್ನು ತಿಂತವೆ. ಅಮ್ಮ, ನಾನೀಗ ಮಾತಾಡಬಲ್ಲೆ. ಅಮ್ಮ, ನನಗೆಲ್ಲ ಕಾಣ್ತಿದೆ ಈಗ. ಮಕ್ಕಳೆಲ್ಲರೂ ಈಗ ಆರೋಗ್ಯವಂತರಾಗಿ ಬದಲಾಗ್ತಾರೆ. ಆಮೇಲೆ ಎಲ್ಲರೂ ಸಂತೋಷವಾಗಿ ಗೋಲ್ಡಿ ಮನೆಗೆ ಹೋಗ್ತಾರೆ. ಗೋಲ್ಡಿ, ನಿನಗೆ ಧನ್ಯವಾದಗಳು. ತುಂಬಾ ಸಹಾಯ ಮಾಡಿದ್ಯಾ ನೀನು. ಧನ್ಯವಾದಗಳೆಲ್ರಿಗೆ. ಮತ್ತೆ ಇವರ ಅನ್ನೋ ಹೀಗ್ ತಂದದ್ದು ಯಾರು? ಅದನ್ ಕೇಳಿಸ್ಕೊಂಡು ಗೋಲ್ಡಿಗೆ ಬೇಜಾರಾಗತ್ತೆ. ಆದ್ರೆ ಹೆಂಗಿದ್ರು ನಿಜ ಹೇಳಲೇಬೇಕು ಅಂತ ಅದಕ್ಕೆ ಅರ್ಥ ಆಗತ್ತೆ. ಅದು ಹೇಳಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ, ಆದ್ರೆ ಅದು ನಾನೇನೆ. ಏನು, ನೀನು ಹೀಗೆ ಮಾಡ್ದೆ ಗೋಲ್ಡಿ? ನನಗೆ ಬೇಕಿತ್ತು ನೀವೆಲ್ಲ ಸಹಾಯ ಮಾಡೋದನ್ನ ಬಿಟ್ಟು ನನ್ನ ಹಾಗೇನೆ ಆರಾಮಾಗಿರ್ಬೇಕು ಅಂತ ನಾನು ಹೀಗ್ ಮಾಡಿದ್ದು. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾ ಜಂತುಗಳಿಗೆ ಮುಖದ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ. ಗೋಲ್ಡಿ ಅಣ್ಣ, ನೀನು ನಮ್ಮ ಜೊತೆ ತುಂಬಾನೇ ಅನ್ಯಾಯ ಮಾಡಿದ್ಯಾ. ನೀನು ನಮಗೋಸ್ಕರ ಎಷ್ಟು ಒಳ್ಳೇದ್ ಮಾಡಿದ್ಯಾ. ನಿನಗೆ ಅದಕ್ಕೆ ತಕ್ಕ ಫಲಿತ ಸಿಗ್ಬೇಕಲ್ವಾ? ಇಲ್ಲ 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 ಇಲ್ಲಪ್ಪ. ಹಂಗಂತ ಹೇಳಿ ಅವ್ರು ಎಲ್ಲರೂ ಕೋಪದಿಂದ ಹೋಗಿ ಅವನ್ನ ಚೆನ್ನಾಗಿ ಹೊಡಿತಾರೆ. ಅಯ್ಯೋ, ಬಿಡ್ಬಿಟ್ರಪ್ಪ, ಅಯ್ಯೋ. ಪಕ್ಕದಲ್ಲಿ ನಿಂತ್ಕೊಂಡಿರುವ ಅವರಿಬ್ಬರು ಅವನು ಕಿರ್ಚ್ತಾ ಇರೋದನ್ನ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಸ್ನೇಹಿತರೆ, ಎಷ್ಟು ಕೆಟ್ಟದು ಮಾಡ್ಬೇಕಂತ ಅನ್ಕೊಂಡ್ರು ಒಳ್ಳೆತನನ ಮಾತ್ರ ನಾಶ ಮಾಡಕ್ಕಾಗಲ್ಲ.